ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಪ್ರತಿ ಸಮುದಾಯಗಳಿಗೂ ಓಟಿನ ಹಕ್ಕು ನೀಡಿ ಸರ್ವ ಸ್ವಾತಂತ್ರ್ಯರಂತೆ ಬದುಕಲು ಅವಕಾಶ ಕಲ್ಪಿಸಿದರು ಎಂದು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷ ಕೆ.ಎಂ. ಸಂದೇಶ್ ಹೇಳಿದರು. ಮಹದೇವಪುರ ಕ್ಷೇತ್ರದ ಬಿದರಹಳ್ಳಿ ಹೋಬಳಿ ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ವತಿಯಿಂದ ಗ್ರಾಮ ಶಾಖೆ ಉದ್ಘಾಟಿಸಿ ಮಾತನಾಡಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಕುಲಕಸುಬು ಆಧಾರಿತ ಸಮಾಜಗಳು ತಮ್ಮ ಕುಲವೃತ್ತಿಗೆ ಅನುಗುಣವಾಗಿ ಕುಲಕಸುಬನ್ನೇ ಮಾಡುವಂತಿತ್ತು. ಇದು ಜನರ ಏಳಿಗೆಗೆ ಕಂಟಕವಾಗಿತ್ತು. ಇದನ್ನರಿತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸರ್ವ ಜಾತಿ ಧರ್ಮಗಳನ್ನು ಒಳಗೊಂಡು ಸಂವಿಧಾನ ರಚಿಸಿದ್ದಾರೆ ಎಂದರು. ಭಾರತದ ಸಂವಿಧಾನ ಇಡೀ ರಾಷ್ಟ್ರದಲ್ಲಿ ಶ್ರೇಷ್ಠ ಸಂವಿಧಾನ ಎನಿಸಿಕೊಂಡಿದೆ. ಬೇರೆ ದೇಶದ ಸಂವಿಧಾನಗಳಿಗಿಂತ ಮಾದರಿ ಸಂವಿಧಾನವಾಗಿ ಸಮಾನ ರೀತಿಯಲ್ಲಿ ಬದುಕಲು ಅವಕಾಶ ಕಲ್ಪಿಸಿದ್ದಾರೆ. ಸರ್ವಧರ್ಮಗಳ ಜನರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ನೆನಪಿಸಿಕೊಳ್ಳಬೇಕು ಎಂದರು. ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ 4 ಎಕರೆ ಸರ್ಕಾರಿ ಗೋಮಾಳ ಜಮೀನಿದ್ದು, ಈ ಜಮೀನು ಊರಿನವರಿಗೆ ಸೇರಬೇಕಿದೆ. ಹಲವಾರು ವರ್ಷಗಳಿಂದ ಮನೆ ಇಲ್ಲದ ಬಡವರಿಗೆ ನೀಡುವಂತೆ ಹೋರಾಟ ಮಾಡಿಕೊಂಡು ಬಂದರೂ ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ 4 ಎಕರೆ ಸರ್ಕಾರಿ ಗೋಮಾಳ ಜಮೀನಿದ್ದು, ಈ ಜಮೀನು ಊರಿನವರಿಗೆ ಸೇರಬೇಕಿದೆ. ಹಲವಾರು ವರ್ಷಗಳಿಂದ ಮನೆ ಇಲ್ಲದ ಬಡವರಿಗೆ ನೀಡುವಂತೆ ಹೋರಾಟ ಮಾಡಿಕೊಂಡು ಬಂದರೂ ಕೆಲ ಭೂಮಾಲೀಕರು ತಮ್ಮದು ಎನ್ನುವಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡಿರುವವರ ವಿರುದ್ಧ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುರಳಿ ಮೋಹನ್, ಮಂಜುನಾಥ್, ವೆಂಕಟೇಶ್ವರಪ್ಪ, ಗಣೇಶಪ್ಪ, ಮಾಜಿ ಸದಸ್ಯರು ನಾರಾಯಣಸ್ವಾಮಿ, ವೆಂಕಟರಮಣಪ್ಪ, ಮುನಿಸ್ವಾಮಿ, ಕಿಶೋರ್, ಅಂಜಿನಪ್ಪ, ವೆಂಕಿ, ಕೆಂಪರಾಜ್, ಮಾದೇಶ್, ಸೋಮಶೇಖರ್, ಬಿ.ಆರ್. ರಾಜೇಶ್, ನವೀನ, ಬಿ.ಆರ್.ಬಿ.ಎನ್. ಪುನೀತ್, ಬಿ.ಎಂ. ರಾಜಣ್ಣ, ಬಿ.ಕೆ. ಮುನಿಯಪ್ಪ, ನಾರಾಯಣಪ್ಪ, ಶಿವಣ್ಣ, ಬಿ.ಆರ್. ಮಂಜುನಾಥ್, ಬಿ.ಎಂ. ಗಣೇಶ್ ಉಪಸ್ಥಿತರಿದ್ದರು. ಸರ್, ನಮ್ಮ ಬೈಯಪ್ಪನಹಳ್ಳಿ ASSK ಗ್ರಾಮ ಶಾಖೆ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ಗ್ರಾಮಸ್ಥರೆಲ್ಲ ಸೇರಿ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ. ಎರಡನೇ ವಿಚಾರ ಏನಂದರೆ, ಪ್ರಮುಖವಾಗಿ ಗ್ರಾಮಸ್ಥರಿಗೆ ತುಂಬ ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ. ಇವರಿಗೆಲ್ಲ ನಿವೇಶನಗಳು ಮಾಡಿಕೊಡೋ ನಿಟ್ಟಿನಲ್ಲಿ ಆಶ್ರಯ ಯೋಜನೆ ಅಡಿ ಈ ಗ್ರಾಮದ ಸುಮಾರು 4 ಎಕರೆ ಜಮೀನು ಸರ್ಕಾರ ಈಗಾಗಲೇ ಹಿಂದೆನೇ ಮಂಜೂರು ಮಾಡಿದೆ, ಹಕ್ಕುಪತ್ರಗಳು ಕೊಟ್ಟಿದೆ. ಆದರೆ ಆ ಜಾಗನ ಬೇರೆಯವರು, ಭೂಗಳ್ಳರು, ಅಕ್ರಮ ದಂಧೆಕೋರರು, ರಿಯಲ್ ಎಸ್ಟೇಟ್ ದಂಧೆಕೋರರು ಇವರೆಲ್ಲ ಏನು ಮಾಡಿದ್ದಾರೆ, ಇದನ್ನ ಒತ್ತುವರಿ ಮಾಡ್ಕೊಬೇಕು, ಈ ಬಡವರಿಗೆಲ್ಲ ಮೋಸ ಮಾಡಬೇಕು ಅಂತ ಬಿಟ್ಟು ನೋಡ್ತಾ ಇದ್ದಾರೆ. ಇದ್ರ ಸಲುವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಗಲು ಇರಳು ಅನಿರ್ದಿಷ್ಟಾವಧಿ ಹೋರಾಟ ನಮ್ಮ ಗ್ರಾಮಸ್ಥರಿಗೋಸ್ಕರ, ನಮ್ಮ ಬೈಯಪ್ಪನಹಳ್ಳಿ ಗ್ರಾಮಸ್ಥರಿಗೋಸ್ಕರ, ಅವರ ಒಂದು ನಿವೇಶನಗಳು ಉಳಿಸೋದಕ್ಕೋಸ್ಕರ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಅತಿ ಶೀಘ್ರದಲ್ಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ಮೊದಲೇ ತಾಲೂಕು ಆಡಳಿತ ಎಚ್ಚೆತ್ಕೊಂಡು ಯಾರು ಭೂಗಳ್ತಿದ್ದಾರೆ ಇವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಈ ಜಮೀನನ್ನು ಆಶ್ರಯ ಯೋಜನೆ ಅಡಿ ಎಲ್ಲ ಗ್ರಾಮಸ್ಥರಿಗೂ ನಿವೇಶನಗಳು ಮಾಡೋದಕ್ಕೆ ಈ ಕೂಡಲೇ ಆ ಜಮೀನು ಮಂಜೂರು ಮಾಡಿ ಇಒ ಅವ್ರಿಗೆ ಹಸ್ತಾಂತರ ಮಾಡಬೇಕು. ಮಾಡಿಲ್ಲ ಅಂದಾಗ ಹಗಲು ಇರಳು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಮ್ಮ ಗ್ರಾಮಸ್ಥರಿಗೋಸ್ಕರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಬೈಯಪ್ಪನಹಳ್ಳಿ ಗ್ರಾಮದ ಆಂಜನಪ್ಪ. ಈಗ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ರಾಜ್ಯ ಸಮಿತಿಯ ಅಧ್ಯಕ್ಷರು, ಸಂಸ್ಥಾಪಕರಾದ ಸಂದೇಶಣ್ಣವರು ಬಂದು ಶಾಖೆ ಉದ್ಘಾಟನೆ ಮಾಡವ್ರೆ. ನಮಗೆಲ್ಲರಿಗೂ ಗ್ರಾಮಸ್ಥರಿಗೆಲ್ಲ ಸಂತೋಷ ಆಗಿದೆ. ಏನು ಶಾಖೆ ಉದ್ಘಾಟನೆ ಮಾಡಬೇಕಂದ್ರೆ ಏನು ಅಂತಂತಂದರೆ, ನಮ್ಗೆ 75ರಿಂದಲೂ ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ 27,000 ನಂಬರ್ ಸೈಟ್ಗಳೇ ಕೊಟ್ಟಿರಲಿಲ್ಲ. ಕೊಡ್ದಿರ ಅದು ಇದು ಹೇಳಿ ಬರ್ತಾನೆ ಜನಗಳು ಕಣ್ಣುರ್ಚಣೆ ಬರ್ತಾಯಿದ್ರು. 96ರಲ್ಲಿ ಕೇಸುಗಳು ಹಾಕಿ ನಮ್ಮನ್ನೇನೇನೋ ಮಾಡಿದ್ರು, ಏನೇನು ಮುಟ್ಟಿದ್ರು, ಏನೇನೋ ಕೇಸುಗಳಲ್ಲಿ ಹಾಕಿದ್ರು, ನನ್ನ ಕ್ರಿಮಿನಲ್ ಕೇಸ್ ಎಲ್ಲ ಬುಕ್ ಮಾಡಿದ್ರು, ಏನೇನು ಮಾಡಿದ್ರು. ಆಮೇಲೆ ಇವಾಗ ಬೇರೆ ಈ ಭೂಗಳರೆಲ್ಲ ಅದನ್ನು ಸರ್ವೆ ಮಾಡಿ ಇದು ಮಾಡಿಬಿಟ್ಟು ಅವರು ಹೆಸರು ಪಾಣಿ ಮಾಡಿಸ್ಕೊಂಬಿಟ್ಟು ಎಲ್ಲ ಕಾಂಪೌಂಡ್ಗಳು ಹಾಕ್ಕೊಂಡ್ರೆ ನಮ್ಮದು ಅಂತಾರೆ. ನಾವು ಇವಾಗ ಮೊನ್ನೆ ಸರ್ವೆ ಮಾಡಿಸಿ ನಮ್ಮ ಸಂದೇಶಣ್ಣವರು ಬಂದು ಅಲ್ಲಿ ಸಂದೇಶಣ್ಣವರ ಶಾಖೆ ಉದ್ಘಾಟನೆ ಮಾಡಿ ಅಲ್ಲಿ ಒಂದು ಬೋರ್ಡು ಸಹ ಹಾಕಿದ್ದೀವಿ. ಇವತ್ತು ಬಂದು ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ ಶಾಖೆ ಉದ್ಘಾಟನೆ ಮಾಡಿಬಿಟ್ಟು ಸದಾಗಿ ಏನೇ ಆಗಲಿ ನಾನು ಮಾಡಿಸ್ಕೊಡ್ತೀನಿ, ಅದು ಅನಿರ್ದಿಷ್ಟಾವಧಿ ಧರಣಿ ಮಾಡಿ ನಿಮ್ಗೆ ಬಿಡಿಸ್ಕೊಡ್ತೀನಿ. ಬೈಯಪ್ಪನಹಳ್ಳಿ ಬಡವರಿಗೆ ಮನೆ ಕಟ್ಟಂಗೆ ಮಾಡಿಕೊಡ್ತೀನಿ ನಾನು ಅಂತ ಹೇಳಿದ್ದಾರೆ. ಎಲ್ಲರೂ ಬೈಯಪ್ಪನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಅದೇ ಥರನೇ ಇದ್ದು ಅದನ್ನು ಹೋರಾಟ ಮಾಡಿಕೊಂಡು ಇವಾಗ ಅವರು ಸಂದೇಶಣ್ಣವ್ರು ಯಾವಾಗ ಹೇಳ್ತಾರೆ
ಅಲ್ಲಿ ಧರಣಿ ಮಾಡಬೇಕಂತ ಇದ್ದಾರೆ. ಅವ್ರು ಹೇಳ್ತಾರೆ ಡೇಟ್ ಫಿಕ್ಸ್ ಮಾಡಿ, ಯಾವಾಗ ಧರಣಿ ಮಾಡ್ತಾರೋ ಅವಾಗೆಲ್ಲ ಹೋಗಿ ಆ ಧರಣಿನಲ್ಲಿ ಒಂದು 3 ದಿನ ಆಗ್ತದೋ 1 ತಿಂಗಳು ಆಗ್ತದೋ ಶತಾಯ ಅಂತ ಅಲ್ಲಿ ನಾವು ಸರ್ಕಾರಿ ಭೂಮಿನ ಬಿಡಿಸ್ಕೊಬೇಕು. ನಾವು ಬಿಡಿಸ್ಕೊಂಡು ಬಡವರಿಗೆ ಫಲಾನುಭವಿಗಳಿಗೆ ಕೊಡಿಸ್ಬೇಕು. ನಾನು ವೆಂಕಟರಮಣಪ್ಪ ಅಂತ. ಈಗ ನಮ್ಮ ಡಾಕ್ಟರ್ ಸಂದೇಶ್ ಅವರು ನಮ್ಮ ಇಲ್ಲಿ ಒಂದು ಶಾಖೆ ಉದ್ಘಾಟನೆ ಮಾಡಿದ್ದಾರೆ. ಈ ಮಾಡಿರುವಾಗ ಏನಂತಂದರೆ ಇದು ಹಿಂದಿನಿಂದನೂ ಸುಮಾರು ವರ್ಷಗಳಿಂದನೂ 30-40 ವರ್ಷಗಳಿಂದನೂ ಇದು ನಿವೇಶನಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ದಾರೆ. ಇನ್ನೂ ಯಾರೂ ಕೊಡಲಿಲ್ಲ. ಹಕ್ಕುಪತ್ರಗಳಿದೆ, ಇನ್ನೂ ಯಾರು ಖಾತೆ ಮಾಡಿಕೊಡಲಿಲ್ಲ, ಏನಿಲ್ಲ. ಇದಕ್ಕೋಸ್ಕರ ಈ ಮೂಲಕವಾಗಿ ನಮ್ಮ ಸಂದೇಶ್ ಸಾಹೇಬರು ಬಂದು ಇದನ್ನು ಯಾರು ಇದು ನಮ್ಮ ಜಮೀನಲ್ಲಿ ಸರ್ವೆ ನಂಬರ್ ಇದು ಏನೋ ಸರ್ಕಾರಿ ಸರ್ವೆ ನಂಬರು ಗೋಮಾಳ ಸರ್ವೆ ನಂಬರ್ 27ರಲ್ಲಿ ಎಲ್ಲ ಭೂಗಳರು ಬಂದು ಇಲ್ಲಿ ಅಕ್ರಮವಾಗಿ ನಂದು ಅಂತೇಳಿ ಇದು ಮಾಡ್ತಾಯಿದ್ದಾರೆ. ನಮಗೆ ಅದಕ್ಕೋಸ್ಕರಾಗಿ ಈ ಸಂದೇಶ ಅಣ್ಣನ ಕರ್ಕೊಂಬಂದು ನಾವು ಇದನ್ನು ನಾರಾಯಣ ಮಠ ಇದು ಎಲ್ಲ ಇದೆ, ಇದನ್ನು ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕವಾಗಿ ಏನು ಕೇಳ್ತೀವಿ ಅಂತಂದರೆ ಎಲ್ಲರೂ ನಮ್ಮ ಬೈಪ್ನಳ್ಳಿ ಗ್ರಾಮಸ್ಥರು ಎಲ್ಲ ಸಮುದಾಯದವ್ರಿಗೂ ನಿವೇಶನ ಕೊಡಬೇಕಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಕೆಂಪಣ್ಣ ಅಂತ, ಬೈಪನಹಳ್ಳಿ ಗ್ರಾಮಸ್ಥ. ನಾನು ನಮ್ಮ ಹಿಂದುಳಿದ ವರ್ಗದ ಸದಸ್ಯರು. ಈ ದಿನ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಮಾನ್ಯ KM ಸಂದೇಶ್ ಅಣ್ಣನವರು ಬಂದು ಬೈಪನಹಳ್ಳಿ ಗ್ರಾಮದಲ್ಲಿ ಶಾಖೆ ಉದ್ಘಾಟನೆ ಮಾಡಿದ್ದಾರೆ. ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಅದೇ ಥರ ಅವರು ನಮಗೆ ಕೆಲವು ಭರವಸೆಗಳನ್ನು ಕೊಟ್ಟಿದ್ದಾರೆ. ಶತಾಯಗತಾಯವಾಗಿ ಕಳೆದ 50 ವರ್ಷಗಳಿಂದ ನಾವೇನು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀರಿ. ನಮ್ಮ ಹಳೆಯ ಗ್ರಾಮಸ್ಥರು ಎಲ್ಲ ಪೂರ್ವಿಕರು ಸಂಬಂಧಪಟ್ಟಾಗಿ ಇದು ಸುಮಾರು ಒಂದು 65-70 ವರ್ಷಗಳ ಹಿಂದಿನ ಮಾತಿರ್ಬೋದು. ನಾನಿನ್ನೂ ಆಗಿ ಹುಟ್ಟಿರಲಿಲ್ಲ. ನಮ್ಮ ಹಿರೀಕರೇನಿದ್ದರು 1971ನೇ ಇಸ್ವಿ 75ನೇ ಇಸ್ವಿನಲ್ಲೇ ಸರ್ಕಾರಿ ಜಾಗವನ್ನು ನಿವೇಶನಗಳಾಗಿ ಮಾರ್ಪಾಡು ಮಾಡಿರ್ತಾರೆ. ಆಗಿನ ಸಮಯದಲ್ಲೇ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿರ್ತಾರೆ. ಆದರೆ ಅದು ಯಾವುದೇ ಒಬ್ಬ ನಿರ್ಗತಿಕ ಬಡವನಿಗೆ, ಹಿಂದುಳಿದ ವರ್ಗದವನಿಗೆ ಅದು ಸೇರಿರೋದಿಲ್ಲ. ನಾಮಕಾವಸ್ಥೆಯಾಗಿ ಕಾರ್ಯ ಮಾಡಿರ್ತಾರೆ. ಅದನ್ನು ಒಂದು ಏನು ಕ್ರಮಬದ್ಧವಾದ ಒಂದು ಕಾರ್ಯಗಳನ್ನು ಯಾರೂ ಕೂಡ ಕೈಗೊಂಡಿರೋದಿಲ್ಲ. ನಾನು ಹುಟ್ಟಿದ ಮೇಲೆ, ನಾನು ಹುಟ್ಟಿ 50 ವರ್ಷ ಆದ ನಂತರ ಕೂಡ ಇಲ್ಲಿವರೆಗೂ ಸುಮಾರು ವರ್ಷಗಳಿಂದ ನಾವು ಅದಕ್ಕೆ ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ. ಸುಮಾರು ಸಂಘಗಳನ್ನು ನಾವು ಅಪ್ರೋಚ್ ಮಾಡಿದ್ದೀರಿ. ಎಲ್ಲರೂ ಕೇವಲ ಭರವಸೆಗಳನ್ನು ಕೊಟ್ಟು ಮಾತ್ರ ಹೋಗಿದ್ದಾರೆ. ಇದುವರೆಗೂ ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು ಕೂಡ ಇದಕ್ಕೆ ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬರು ಹೇಳೋದು ಒಂದೇ ಮಾತು, ನಾವು ಮಾಡಿಕೊಡ್ತೀವಿ ಅಂತ. ಅವ್ರದ್ದೆಲ್ಲ ಕೇವಲ ಆಶ್ವಾಸನೆಗಳಾಗಿ ಮುಂದುವರೆದಿದೆ. ಇಲ್ಲಿವರೆಗೂ ಕಾರ್ಯರೂಪಕ್ಕೆ ಯಾರೂ ತರಲಿಲ್ಲ. ಓಟಿನ ಸಮಯದಲ್ಲಿ ಬರ್ತಾರೆ, ನನಗೆ ಆಶ್ವಾಸನೆ ಕೊಡ್ತಾರೆ, ನಿಮಗೆ ಯಾಕೆ ಇರಲಿ, ನಾನು ಸೈಟ್ಗಳು ಮಾಡಿಕೊಡ್ತೀನಿ ಅಂತ ಎಲ್ಲರೂ ಪ್ರತಿಯೊಬ್ಬರು ಆಶ್ವಾಸನೆ ಕೊಡುವಂಥ ನಾಯಕರುಗಳೇ ಹೆಚ್ಚು. ಈ ದಿನದಲ್ಲಿ ಯಾರೊಬ್ಬರು ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ. ಈ ದಿನ ಬೈಪನಹಳ್ಳಿ ಗ್ರಾಮದಲ್ಲಿ ನಮ್ಮ ಕರ್ನಾಟಕದ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ KM ಸಂದೇಶ್ ಅಣ್ಣವರು ಬಂದಿದ್ದಾರೆ. ಅವ್ರದ್ದೇ ಆದ ಸಂಘಟನೆಯ ನಮ್ಮ ಶಾಖೆಯನ್ನು ಉದ್ಘಾಟನೆ ನಾವು ಮಾಡಿದ್ದೀವಿ ಈ ದಿನ ಬೈಪನಹಳ್ಳಿ ಗ್ರಾಮದಲ್ಲಿ. ನಮಗೂ ತುಂಬ ಆನಂದವಾಗಿದೆ. ಶತಾಯ ಯಾವುದೇ ರೀತಿಯಾದ ಒಂದು ಅಡಚಣೆ ಬಂದರೂ ಸಹಿತವಾಗಿ ಅದನ್ನು ನಾವು ಎಲ್ಲ ಅಡಚಣೆಗಳನ್ನು ಎದುರಿಸಿ ಇವತ್ತಿನ ದಿನದಲ್ಲಿ ಬೈಪನಹಳ್ಳಿ ಗ್ರಾಮದಲ್ಲಿ ನಿರಾಶ್ರಿತರಿಗೆ, ನಿರ್ಬಡವರಿಗೆ ಇದು ಯಾರಿಗೆ ನಿರಾಶ್ರಿತರು ಅಂದರೆ ಕಡುಬಡವರು, ಯಾರಿಗೆ ಒಂದು ನಿವೇಶನಗಳು ಇಲ್ಲವೋ, ಪೂರ್ವಾರ್ಜಿತವಾಗಿ ಯಾರು ಅದಕ್ಕೆ ಹೋರಾಟದಲ್ಲಿ ಭಾಗವಹಿಸಿರ್ತಾರೋ ಅವರಿಗೆ ಖಡಾಖಂಡಿತವಾಗಿ ನಿವೇಶನಗಳು ಸಿಗಲೇಬೇಕು. ಇವತ್ತಿನ ದಿನದಲ್ಲಿ ಸಿಗಲೇಬೇಕು. ಇದು ಸಿಗಬೇಕು. ಸಂದೇಶ್ ಅಣ್ಣವರು ಆದೇಶ ನಮಗೆ ಅವರು ಭರವಸೆ ಕೊಟ್ಟಿದ್ದಾರೆ, ಇದನ್ನು ಈಡೇರಿಸಿಕೊಡ್ತೀನಿ ಅಂತ. ಅವರು ಈ ಮಾತನ್ನು ಈಡೇರಿಸ್ಕೊಳ್ತಾರೆ ಅನ್ನೋ ಭರವಸೆ ನಮಗಿದೆ. ನಮಗೆ ಇವತ್ತಿನ ದಿನದಲ್ಲಿ ಅವರು ಶಾಖೆ ಉದ್ಘಾಟನೆ ಮಾಡಿರೋದು ತುಂಬ ಸಂತೋಷವಾಗಿದೆ. ಅದೇ ಥರ ನಾವು ಜೈ ಭೀಮ್ ಅಂತೇಳಿ ಈ ಕಾರ್ಯವನ್ನು ಶತಾಯ ಅದು ಯಾವುದೇ ರೀತಿಯ ಸ್ವರೂಪ ಪಡೆದರೂ ಕೂಡ ಅದನ್ನು ನಾವು ಹಿಂದಕ್ಕೆ ನಮ್ಮ ಕಾಲನ್ನು ತೆಗೆಯದೆ ಅದನ್ನು ಮುಂದೆ ನಾವು ಅದನ್ನು ಕಾರ್ಯರೂಪಕ್ಕೆ ತರ್ತೇವೆ. ಅದೇ ರೀತಿ ನಮ್ಮ ಸಾದರಮಂಗಲದ ನಮ್ಮ ಸ್ವಂತ ಅಣ್ಣನ ಮಾದೇಶ್ ಅವರು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದು ನಮಗೆಲ್ಲ ಒಂದು ಜಯ ಸಂದೇಶ್ ಅಣ್ಣವರು ಕೊಟ್ಟ ಭರವಸೆಯಿಂದ ಜಯ ದೊರಕಿಸಿಕೊಡ್ತಾರೆ ಅಂತೇಳಿ
ನಾವೆಲ್ಲ ಆಶಿಸ್ತಾ ಇದ್ದೀರಿ. ಇಷ್ಟು ಅವಕಾಶ ಮಾಡಿಕೊಡ್ತಾ ನಮಗೆಲ್ಲರಿಗೂ ವಂದನೆಗಳನ್ನು ನಾನು ಹೇಳ್ತೀನಿ. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿದಂಥ ಕೆ ಎಂ ಸಂದೇಶಣ್ಣವರು ಹಾಗೂ ಬೈಪ್ನಳ್ಳಿ ಗ್ರಾಮಸ್ಥರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗೇನು ಗ್ರಾಮಸ್ಥರ ಅಹವಾಲಿದೆ, 50 ವರ್ಷಗಳಿಂದ ನಮಗೆ ಸೈಟ್ ಸಿಗಲಿಲ್ಲ ಅಂಥೇಳಿ, ಈ ಒಂದು ಹೋರಾಟಕ್ಕೆ ನಾವು ಸಹ 3 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ. ಸಂದೇಶಣ್ಣವ್ರ ಜೊತೆ ಕೈ ಜೋಡಿಸಿ ಫ್ರೀಡಮ್ ಪಾರ್ಕಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡಿ ಅವರಿಗೆ ಸೈಟ್ಗಳನ್ನ ದೊರಕಿಸ್ಕೊಡೋದಕ್ಕೆ ಸಂಪೂರ್ಣವಾಗಿ ನಾವು ಸಹಕಾರ ನೀಡ್ತೀವಿ ಅಂತ ಹೇಳ್ತೀವಿ. SK ಮಹದೇಶು, ಸಾಮಾಜಿಕ ಕಾರ್ಯಕರ್ತರು, ಸಾದರಮಂಗಲ. ಜೈ ಭೀಮ್.